ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ತಿಂಡಿಪೋತ್ರ ಹ್ಯಾಂಗ್ಔಟ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಸಸ್ಯಾಹಾರಿ ವಾಣಿ. ಇವತ್ತು ನನಗೆ ಫುಲ್ ಊಟ ಮಾಡಬೇಕು ಅಂತ ಅನಿಸ್ತು. ಜೋಳದ ರೊಟ್ಟಿ ಊಟ. ಅದಕ್ಕೋಸ್ಕರ ಬಸವೇಶ್ವರ ಖಾನಾವಳಿಗೆ ಬಂದಿದ್ದೀನಿ. ಅಂದರೆ ಬಸವೇಶ್ವರ ಖಾನಾವಳಿ ಹೊಸದಾಗಿ ಓಪನ್ ಆಗಿರುವಂಥ ಶಾಖೆ ಇದು. ಕೇವಲ 1 ತಿಂಗಳಾಗಿದೆ. ಇದೆಲ್ಲಿದೆ ಅಂದರೆ ಜಯನಗರ್ 4th ಬ್ಲಾಕ್ ಕೂಲ್ ಜಾಯಿಂಟ್ ಪಕ್ಕನೇ ಫಸ್ಟ್ ಫ್ಲೋರಲ್ಲಿದೆ. ಅಂದರೆ ರಾಮರಾಜ್ ಶೋರೂಮ್ ಎದುರುಗಡೆ ಅಥವಾ ಬಸ್ ಸ್ಟಾಪ್ ಎದುರುಗಡೆ ನಿಮಗೆ ಫಸ್ಟ್ ಫ್ಲೋರ್ಗೆ ಬಂದರೆ ಬಸವೇಶ್ವರ ಖಾನಾವಳಿ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಇಲ್ಲಿ ರುಚಿ ಮಾಡಿಬಿಟ್ಟು ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಫಾಲೋ ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ಸೂಪರ್. ಇವತ್ತು ಸೆಲೆಬ್ರಿಟಿ ಚಾಯ್ಸ್, ತಿಂಡಿಪೋತ್ರ ಹ್ಯಾಂಗ್ಔಟ್ ಸೆಲೆಬ್ರಿಟಿ ಚಾಯ್ಸ್. ನನ್ನ ಜೊತೆ ಇಬ್ಬರು ಸೆಲೆಬ್ರಿಟೀಸ್ ಇದ್ದಾರೆ, ನಮ್ಮ ಕನ್ನಡದ ಕಲಾವಿದರು. ಒಬ್ಬರು ಆಲ್ರೆಡಿ ನಿಮಗೆ ಪರಿಚಯ ಆಗಿದೆ, ಬೀಟ್ ಗುರು ಸುನಿಲ್. ಬೀಟ್ ಗುರು ಸುನಿಲ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್, ಹೌ ಆರ್ ಯು? ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಬೀಟ್ ಗುರು ಸುನಿಲ್, ಬೀಟ್ ಗುರುಸ್ ಅಂದಿದ ತಕ್ಷಣ ನಿಮಗೆ ವೈಬ್ರೆಂಟ್ ಆಗುತ್ತೆ ಮೈಂಡು. ನಿಮ್ಗೆ ಗೊತ್ತು ಆಲ್ರೆಡಿ, ದಟ್ ವೆರಿ ಫ್ಯಾಮಿಲಿಯರ್. ಆ್ಯಂಡ್ ನನ್ನ ಅದೃಷ್ಟ, ನನ್ನ ಜೊತೆ ಇವತ್ತು ಸುನಿಲ್ ಬಂದಿದ್ದಾರೆ. ನಮ್ಮ ಜೊತೆಗೆ ಇನ್ನೊಬ್ಬರು ಸೆಲೆಬ್ರಿಟಿ ಬಂದಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಕನ್ನಡದವರು ಶ್ರೀ ಲೋಕೇಶ್ ನಮ್ಮ ಜೊತೆ ಇದ್ದಾರೆ. ಇವರು ಶಿಲ್ಲೆಯಲ್ಲಿ ಗಾನ ಮಾಡ್ತಾರೆ, ಅಂದರೆ ವಿಸ್ಲಿಸ್ಟು. ಸೊ ಲೋಕೇಶ್ ಅವರು ಬಂದಿದ್ದೀರಾ, ನಮಗೆ ಭಾಳ ಖುಷಿ ಆಯಿತು ಸರ್. ಇವತ್ತು ಸುಮಾರು ದಿವಸದಿಂದ ಅಂದ್ಕೊಂಡಿದ್ದಾಯಿತು ಅವ್ರಿಗೆ ವಿಷುವಲ್ ಮೂಲಕನೇ ವೆಲ್ಕಮ್ ಮಾಡಬೇಕು. ವಿಷುವಲ್ ಮೂಲಕನೇ ವೆಲ್ಕಮ್ ಮಾಡಬೇಕು. ಓಕೆ ಸ್ನೇಹಿತರೆ, ಸೊ ತಡ ಮಾಡೋದು ಬೇಡ, ಈಗ ಸೊ ಎಲ್ಲ ರೆಡಿ ಇದೆ, ಬಡಿಸ್ತಾರೆ. ಸೊ ರುಚಿ ಮಾಡಿಬಿಟ್ಟು ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ನೋಡ್ತಾ ಇರಿ, ಸ್ಟೇಟ್. Demons call when they do what they do, and now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never. Friends, ಫಸ್ಟ್ ರೌಂಡ್ ಸರ್ವ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಐಟಮ್ಸ್ ಬಂದ್ಬಿಟ್ಟಿದೆ. ಹೌದೌದು. ಸೊ ಜೋಳದ ರೊಟ್ಟಿ ನೆಕ್ಸ್ಟ್ ಐಟಮ್. ಅದಕ್ಕಿಂತ ಮುಂಚೆ ಸಿಹಿಯಿಂದ ಶುರು ಮಾಡಿ. ಸರಿ, ಆಲ್ಮೋಸ್ಟ್ ಒಂದು 12 ಐಟಮ್ಸ್ ಇದೆ. ಸೊ ಫಸ್ಟು ಸಿಹಿ ಹುಗ್ಗಿ, ಮತ್ತು ಹೋಳಿಗೆ ಇದೆ. ಸ್ವೀಟ್ ಇಂದ ಶುರು ಮಾಡೋಣ. ಹೆಂಗಿರುತ್ತೆ ಅಂತ ರುಚಿ ನೋಡ್ಬಿಟ್ಟು ಹೇಳ್ತೀವಿ. ನಾನು ಅದನ್ನೇ ಹೇಳೋದ, ನಮ್ಮ ಸೆಲೆಬ್ರಿಟೀಸು ಬಂದಿದ್ದಾರೆ, ಅವರು ಹೇಳ್ತಾ ಇರ್ತಾರೆ. ಸರ್ ಶುರು ಮಾಡೋಣ. ಮುಟ್ಟಿದ್ರೆ ಹೇಳ್ಬೋದು, ಇದು ನಮ್ಮ ನಾರ್ಮಲ್ ಇಲ್ಲಿ ಥರ ಇಲ್ಲ ಹುಗ್ಗಿ, ಹುಬ್ಳಿ ಸ್ಪೆಷಲ್ ಥರ ಇದೆ. ಡೆಫಿನೆಟ್ಲಿ ಟೆಕ್ಸ್ಚರ್ ನೋಡೋದಕ್ಕೆ ಫುಲ್ ಖುಷಿ ಆಗುತ್ತೆ. ಖರ್ಜೂರ ಇದೆ, ಹುಗ್ಗಿ, ಮತ್ತು ಇದು ಗೀ ಹಾಕಿರೋದ್ರಿಂದ ಇನ್ನೂ ಬೂಸ್ಟ್ ಆಗಿದೆ ಟೇಸ್ಟು. ಪಚ್ಕರ್ಪುರದ ವಾಸನೆ ಮಾಡ್ತಾರೆ. ಹತ್ರ ದೇವಸ್ಥಾನ ಪ್ರಸಾದ ಇನ್ನಂಗಿದೆ ಹುಗ್ಗಿ ಪ್ರಸಾದನೇ ತುಂಬ ಚೆನ್ನಾಗಿದೆ. ಹುಗ್ಗಿಗೆ ತುಪ್ಪ ಹಾಕಿರೋದು ತುಂಬನೇ ಹೇಗಿದೆ ಸರ್ ಹುಗ್ಗಿ? ತುಂಬ ಚೆನ್ನಾಗಿದೆ. ಸೂಪರ್ ಅಲ್ಲ? ರಿಯಲಿ ಗುಡ್, ತುಂಬ ಚೆನ್ನಾಗಿದೆ. ಸ್ವೀಟಿಂದ ಡೈರೆಕ್ಟ್ ಸ್ಪೈಸಿಗೆ ಹೋಗೋಣ ಅಂತ. ಏನು ತೋರ್ತೀರಾ? ಮೆಣಸಿನ್ಕಾಯಿ ಬಜ್ಜಿ ಫೇವ್ರೆಟ್. ಇದು ನಮ್ಮ ಹುಬ್ಳಿ ಸ್ಪೆಷಲ್ಲು ಮಿರ್ಚಿ ಅಂತ ಹೇಳಿ. ಇದು ಮಾಡಲಿಕ್ಕೆ ಚಿಲ್ಲಿ ಗ್ರೀನೇ ಬರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಯೂಶಲಾಗಿ
ಒಂದು ಕೊಡಬೇಕು, ನಮ್ಗೆ 2 ಅಂತ ಕೊಟ್ಟಿದ್ದಾರೆ ಸ್ಪೆಷಲು. ಬಿಸಿ ಬಿಸಿ ಇದೆ, ಬಿಸಿಯಾಗಿದೆ. ಇದು ಬಿಡೋಕ್ಕಾಗತ್ತೆ, ಮೆಣಸಿನ್ಕಾಯಿ ಬಜ್ಜಿ ಬಿಡೋಕ್ಕಾಗತ್ತೆ ಸರ್. ಎಕ್ಸ್ಟ್ರಾ ತುಂಬ ಸ್ಪೈಸಿನೂ ಇಲ್ಲ, ಹಂಗಂತ ಇಲ್ದೇನೂ ಇಲ್ಲ, ಮೀಡಿಯಮ್ ಆಗಿದೆ, ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ ಆ್ಯಂಡ್ ಇಟ್ಸ್ ವೆರಿ ಗುಡ್. ಬಿಸಿಯಾಗಿದೆ ಫಸ್ಟ್ ಆಫ್ ಆಲ್. ಸ್ನೇಹಿತರೆ, ಸ್ವೀಟಲ್ಲಿ ಇನ್ನೊಂದು ಸ್ವೀಟ್ ಇದೆ ಒಳಗೆ. ಇಟ್ಸ್ ಎ ಬಿಗ್ ಸೈಜ್. ಎಕ್ಸ್ಟ್ರಾ ಲಾರ್ಜ್. ಚೆನ್ನಾಗಿದೆ, ಸ್ವಲ್ಪ ತಿಕ್ಕಾಗಿದೆ, ಬಟ್ ಟೇಸ್ಟ್ ವೈಸ್ ಇಸ್ ಅಲಸಂದೆ ಕಾಳು, ಅಲಸಂದೆ ಕಾಳು ಪಲ್ಯ, ಟೊಮೆಟೊ, ಸ್ಪೈಸಿ ಮೆಣಸಿನ್ಕಾಯಿ ಏನೂ ಬೇಕಾಗಿಲ್ಲ, ಹಂಗೆ ತಿಂದ್ಬಿಡ್ಬೋದು. ಹೌದು, ತುಂಬ ಚೆನ್ನಾಗಿದೆ. ವಾವ್. ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ಹೌದಾ? ನಾನು ಮಾಡಿಬಿಡ್ತೀನಿ. ಜುಮ್ಕಾ ಸ್ಪೆಷಲ್ಲು. ಜುಮ್ಕಾ ಬೇಕು ಅಂದರೆ ಇಲ್ಲೇ ಬರಬೇಕು ನೀವು. ಸ್ಪೈಸಿ ಆ್ಯಂಡ್ ವೆರಿ ಸಾಫ್ಟ್ ಆಗಿದೆ, ರಬ್ಬರ್ ಥರ ಇದೆ. ನೀವು ಟೇಸ್ಟ್ ಮಾಡಿ. ಮುಟ್ಟಿದ್ರೆ ಹೇಳ್ಬೋದು ಇದು ನಮ್ಮ ಕರ್ನಾಟಕ ವರ್ಷನ್ ಆಫ್ ದೋಕ್ಲಾ. ಅಬ್ಸಲ್ಯೂಟ್ಲಿ. ಹೆಂಗಿದೆ ಜುಮ್ಕಾ? ಚೆನ್ನಾಗಿದೆ. ಚೆನ್ನಾಗಿದೆಲ್ಲ? ಎಕ್ಸಲೆಂಟ್. ಮತ್ತೆ ಅವಾಗ ಹಿಂದಿನ ಕಾಲದಲ್ಲಿ ಏನು ಹೇಳ್ತಾ ಇದ್ರು ಅಂದರೆ, ನಮ್ಮ ಊಟ ಏನಿದೆಯೋ ಅದೇ ಔಷಧಿ. ಹೌದು. ಹಂಗೆ ನೋಡೋಕೆ ಹೋದರೆ ಇಲ್ಲಿ ಒಂದೂ ನಾವು ತಿನ್ನಬಾರ್ದು ಅಥವಾ ನಮ್ಮ ಆರೋಗ್ಯ ಎಲ್ಲ ಇಲ್ಲವೇ ಇಲ್ಲ. ಇದು ಅಟ್ರಾಕ್ಟ್ ಮಾಡ್ತಾ ಇದೆ. ಎಷ್ಟು ಅಟ್ರಾಕ್ಟ್ ಮಾಡ್ತಾ ಇದೆ ಇದು ಅಂದರೆ ಸಾಲಡ್ ಬೇಕೇ ಬೇಕು. ಅದು ಆನಿಯನ್ನು ಆ್ಯಂಡ್ ದೇ ಆಲ್ಸೋ ಗಿವ್ ಸಮ್ ಹಬ್ಸ್. ಇದೆ ಮೆಂತ್ಯ ಅನ್ಸುತ್ತೆ, ಮೇಥಿ. ನರೇಶ್, ಬಜ್ಜಿ ಇದೆಯಲ್ಲ, ಹೌದು. ಚಟ್ನಿ ಹಾಕೊಂತೀನಿ, ಚಟ್ನಿ ಇಸ್ಕೊಂಡು ಚಟ್ನಿ ತೊಗೊಂತೀರಾ? ಈ ಊಟ ಎಲ್ಲ ಮಾಡುವಾಗ ಒಂದು ಏನು ಅನಿಸ್ತು ಅಂದರೆ, ಒಂದು ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ ಒಂದೇ ಒಂದು ಹಾಡನ್ನು ನುಡ್ಸೋಣ ಅಂತ. ಅವ್ರಿಗೋಸ್ಕರ We miss you, Appu. ಸ್ನೇಹಿತರೆ, ಜೋಳದ ರೊಟ್ಟಿ ಊಟ ಬಂದಿದ್ದೀವಿ. ಜೋಳದ ರೊಟ್ಟಿ ಊಟ ಇಲ್ಲಿ ಮೈನ್ ಬಂದ್ಬಿಟ್ಟು ಜೋಳದ ರೊಟ್ಟಿನೇ. ಹೌದು, ನೋಡಿ ಸೈಜು ಖಾನಾವಳಿ ಸೂಪರ್ ಆಗಿದೆ. ಮತ್ತು ಇದಕ್ಕೆ ಬೆಣ್ಣೆ ಹಾಕಿದ್ರೇ ಮಜಾ ಇರೋದು. ಸೊ ಜೋಳದ ರೊಟ್ಟಿ ಸೈಜು ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ, ಮತ್ತು ಬೆಣ್ಣೆ ಹಾಕಿದ್ದಾರೆ, ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡೋಣ. ಬಿಸಿ ಮತ್ತು ರೋಟಿ ಜೊತೆಗೆ ಎಣ್ಗಾಯಿ. ಆ ಬಿಸಿಗೆ ಬೆಣ್ಣೆ ಕರ್ಗೋಯ್ತು. ಹೌದು, ಬಿಸಿಗೆ ಬೆಣ್ಣೆ ಕರ್ಗೋಯ್ತು. ಬೆಣ್ಣೆ ಹಾಕಿದ್ರೇ ಮಜಾ. ಮತ್ತು ಇದ್ರ ಜೊತೆಗೆ ಎಣ್ಗಾಯಿ, ಅದೇ ಸ್ಪೆಷಲ್ಲು. ಸೊ ಶುರು ಮಾಡೋಣ. ಹಿಂಗೆ ಮನೇಲಿದ್ದಾಗ ವೀಕೆಂಡ್ಸು ಒಂದು ಯಾವಾಗಲೂ ಬೇಜಾರಾದಾಗ ಈ ಥರ ಒಂದು ನಾರ್ತ್ ಕರ್ನಾಟಕ ಫುಡ್ ತಿನ್ನಬೇಕು ರೈಟ್ ಅಂತ ಯಾರಿಗೆ ಮೈಂಡಲ್ಲಿ ಬರ್ತೋ ಥಾಟು, ದೇ ಕ್ಯಾನ್ ಸ್ಟಿಲ್ ಕಮ್ ಡ್ರೈವ್ ಇನ್ ಇಯರ್ ಆ್ಯಂಡ್ ಎಕ್ಸಾಕ್ಟ್ಲಿ. ಸೊ ಜೋಳದ ರೊಟ್ಟಿ ಊಟ ಅಂತ ಹೇಳಿದ್ರೆ ಸಾಕು, ಇಲ್ಲಿ ಬಂದ್ಬಿಡ್ಬೋದು. ಮತ್ತು ಅದೇ ಒಂಥರ ಸ್ಪೆಷಲ್, ಅದೇ ಒಂಥರ ವೆರೈಟಿ. ಮಾಮೂಲಿ ಊಟ ಬೋರಿಂಗು, ಜೋಳದ ರೊಟ್ಟಿ ಊಟ ಸ್ಪೆಷಲ್ ಆಗಿರುತ್ತೆ. ಮತ್ತು ಎಣ್ಗಾಯಿ ತೊಗೊಂಡು ರುಚಿ ಮಾಡಿದ್ರೆ ಅದು ಸೌತ್ ಬೆಂಗಳೂರಿಯನ್ಸ್ಗೆ ಜಯನಗರ ಏನು ಹೊಸದೇನು ಒಳ್ಳೆ ಪರಿಚಯನೇ. ಜಯನಗರಲ್ಲಿ ಮಾಡಿರೋದ್ರಿಂದ ಅದು ಹೆಸರು ನೋಡಿ ಫ್ರೈ ಮಾಡಬೇಕಾಗಿ ಇದೆಲ್ಲ ಚೆನ್ನಾಗಿದೆ. ಅದಕ್ಕೂ ಎಣ್ಣೆಗಾಯಿಗೂ ಪರ್ಫೆಕ್ಟ್ ಮ್ಯಾಚಿಂಗ್. ಹೌದು. ಕೆಲವು ಕಡೆ ತುಂಬ ಆಯಿಲ್ ಇದ್ಬಿಡುತ್ತೆ ಎಣ್ಣೆಗಾಯಿ, ಆ ಥರ ಏನೂ ಇಲ್ಲ. ಹೌದು, ಎನಿ ಆಯಿಲ್ ಥರ ಏನಿಲ್ಲ, ತುಂಬ ಚೆನ್ನಾಗಿದೆ. ಸೊ ಕಾಯಿ ಮೇಲೆ ಹೋಗುತ್ತೆ, ಕಾಯಿ ಯಾವ ಥರ ಸೆಲೆಕ್ಟ್ ಮಾಡಿದ್ರೆ ಮೇಲೆ ಹೋಗುತ್ತೆ. ಫ್ರೆಂಡ್ಸ್, ಎಕ್ಸ್ಟ್ರಾರ್ಡಿನರಿ ಟೇಸ್ಟು, ಸಾಕಾಗಿದೆ, ಸೂಪರಾಗಿದೆ. ನನಗಂತೂ ಸೂಪರಾಗಿದೆ. ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಮುಂಚೆ ಎಲ್ಲ ನಮ್ಮ ಖಾನಾವಳಿ ಅಂದರೆ ಧಾರವಾಡ ಹುಬ್ಬಳ್ಳಿ ಕಡೆ ಅಂತ ಹೇಳ್ತಿತ್ತು. ಈಗ ಅದೇ ಟೇಸ್ಟೇ ಕೊಡ್ತಾ ಇದ್ದಾರೆ. ಇದಕ್ಕೂ ತುಂಬ ಚೆನ್ನಾಗಿದೆ. ಹೌದು, ಹುಬ್ಳಿನೇ ಬೆಂಗಳೂರು ಬಂದಂಗೆ ಆಗಿದೆ ಈಗ.
ಹೋಗಿ ಧಾರವಾಡದಲ್ಲಿ ಜೋಳದ ರೊಟ್ಟಿ ತಿಂದಂಗೆ ಆಯ್ತು ಈಗ. ಸರ್ ಪಲಾವ್ ತೊಗೊಂಡಿದ್ದೀರಾ? ಹೆಂಗಿದೆ ಪಲಾವ್? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ಮಾತಿಲ್ಲ ಅಷ್ಟು ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಸೊ ಇಲ್ಲಿ ವೈಟ್ ರೈಸ್ ಅಲ್ಲದೆ ಪಲಾವು ಇದೆ. ಸೊ ಪಲಾವ್ ರುಚಿ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗುಡ್. ಹೇಳಿ ಹೇಳಿ. ತುಂಬಾ ಚೆನ್ನಾಗಿದೆ, ಯಾಕೆಂದರೆ ಆ ಪಲಾವನ್ನು ಒಂಚೂರು ಚಟ್ನಿ ಮಿಕ್ಸ್ ಮಾಡ್ಕೊಂಡೆ. ನಾನು ಚಟ್ನಿ ಹಾಕೊಳ್ಳೋದಕ್ಕಿಂತ ಚಟ್ನಿ ಹಾಕೊಂಡೆ, ಏನೋ ಡಿಫ್ರೆಂಟ್ ಆಗಿದೆ. ಹೇಳಿ. ನಾರ್ತು ಸೌತ್ ಟಚ್ ಮಾಡ್ಯಾರ. ಇಷ್ಟೊತ್ತು ನಾರ್ತ್ ಕರ್ನಾಟಕ ಆಯ್ತು. ಅದೇನು ಇಷ್ಟು ಚೆನ್ನಾಗಿ ಪಲಾವ್ ಮಾಡಿದೆ. ತುಂಬ ಚೆನ್ನಾಗಿ. ಅದ್ರ ಜೊತೆ ಈ ಸಲಾಡ್ ನೆಂಚ್ಕೊಂಡು ಮೊಸರು ಬಜ್ಜಿ, ಅದ್ರಲ್ಲಿ ಸಿಗ್ತಿರೋ ಗ್ರೀನ್ ಚಿಲ್ಲಿ ಸೂಪರ್, ಮಜಾ ಕೊಡುತ್ತೆ. ದೇವ್ರು ಕೀಳ್ತಾ ಇದೆ ಸರ್. ಸೊ ಸ್ಪೈಸಿ ಪಲಾವ್. ವೈಟ್ ರೈಸ್ ಹೋಗೋಣ. ವೈಟ್ ರೈಸ್ ಅನ್ಲಿಮಿಟೆಡ್, ಜೋಳದ ರೊಟ್ಟಿ ಅನ್ಲಿಮಿಟೆಡ್, ಮತ್ತೆ ರುಚಿ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ವೈಟ್ ರೈಸ್ ತಗೊಂಬನ್ನಿ. ಫ್ರೆಂಡ್ಸ್, ಅನ್ಲಿಮಿಟೆಡ್ ರೈಸು. ನಾನು ವೈಟ್ ರೈಸ್ ಜೊತೆಗೆ ಸಾಂಬಾರು ಹಾಕ್ಕೊಡಿದ್ದೀನಿ. ನೀವು? ನಾನು ರಸಮ್ ನಾನು ರಸಮ್ ಹಾಕೊಂಡೆ. ಸೊ ಇಬ್ಬರು ರಸಮ್, ಮಧ್ಯದಲ್ಲಿ ನಾನು ಸಾಂಬಾರು ಮಾಡಿದರೆ ಸಾಂಬಾರು ಹೆಂಗಿದೆ ಅಂತ ರುಚಿ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಮದರ್ ಮಾಡ್ದಂಗಿದೆ ಸಾಂಬಾರು. ನುಗ್ಗೆಕಾಯಿ ಹುಳಿ ಸೂಪರ್. ಸೊ ಸಾಂಬಾರು ಹೇಳಿದ್ರು ಅವರು. ರಸಮ್ ಅಂದರೆ ನಾನೇನಂತ ಹೇಳ್ಬೋದು ಅಂದರೆ, ಈ ಸಾಂಬಾರವ್ರಿಗೂ ಆಯಿತು ಹುಬ್ಳಿ. ಓಕೆ. ಈ ಕಡೆ ಫುಲ್ ಕರ್ನಾಟಕ, ನಮ್ಮ ಬೆಂಗಳೂರು ಬಂದ್ಬಿಟ್ಟಿದ್ವಿ. ಸಾರು ನಮ್ಮ ಬೆಂಗಳೂರು ಸಾರೇ ತುಂಬ ಚೆನ್ನಾಗಿದೆ. ಮೆಡ್ರಾಸ್ ಎಲ್ಲ. ಹೌದು, ಮೆಡ್ರಾಸ್ ಇಲ್ಲ. ತುಂಬ ಚೆನ್ನಾಗಿದೆ ಸಾರು. ತುಂಬ ಖಾರನೂ ಇಲ್ಲ, ಹಂಗಂತ ಸಪ್ಪೆನೂ ಇಲ್ಲ, ಎಲ್ಲ ಹದವಾಗಿದೆ. ಪಾಪಡ್ ಹಾಕೊಂಡು ತಿಂತಾ ಇದ್ರೆ ಮಿಸ್ ಮಾಡ್ಕೊಂಡಿದ್ದೆ. ಒಂದು ಹೇಳ್ಬೇಕಂದ್ರೆ, ಈ ತಿಳಿ ಸಾರು ಇದೆಯಲ್ಲ, ಅದೊಂದು ಕಪ್ಪು ಕುಡಿದ್ಬಿಟ್ರೆ ಅದು ವಿಜಿಲ್ ಸರಾಗೋಗ್ಬಿಡುತ್ತೆ. ಟ್ರೀಟ್ಮೆಂಟ್ ಇದು. ಸೊ ಇವಾಗ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ರಸಮ್ ಕುಡಿದ್ಬಿಟ್ರೆ ವಿಜಿಲಿಂಗ್ ಸೂಪರ್ ಆಗುತ್ತೆ. ಡೆಫಿನೆಟ್ ಆಗಿ ಅದು ಮೆಡಿಸಿನ್. ಗಂಟ್ಲೆಲ್ಲ ನೀಟಾಗಿ ಓಡುತ್ತೆ, ಕ್ಲಿಯರ್ ಆಗಿ ಓಡುತ್ತೆ. ಸೊ ಅದಕ್ಕೋಸ್ಕರ ಅವರು ರಸಮ್ ಹಾಕೊಂಡಿದ್ರೆ ನಾನು ಸಾಂಬಾರು ಹಾಕ್ತೀನಿ. ಸೊ ಫ್ರೆಂಡ್ಸ್, ಓವರಾಲ್ ಆಗಿ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್, ನೋ ಡೌಟ್ ಅಬೌಟ್ ಇಟ್. ಯಾವ ಒಂದು ಐಟಮೂ ನಾವು ಬ್ಯಾಡ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ಸೂಪರ್ ಆಗಿದೆ. ಮತ್ತು ಸರ್ವಿಸು ಅಷ್ಟೇ ಕ್ಲಿಯರ್ ಆಗಿದೆ. ಬಿಸಿಯಾಗಿ ಎಲ್ಲ ಸರ್ವ್ ಮಾಡಿದ್ರು. ಸ್ವೀಟ್ ಆಗಲಿ, ಖಾರ ಆಗಲಿ, ಮತ್ತು ರೋಟಿ. ಹೌದು, ಈಗ ಸೂಪರ್ ಆಗಿದೆ. ನನ್ನ ಮೇಲೆ ನನಗೆ ಅನುಮಾನ ಬಂದ್ಬಿಟ್ಟಿದೆ. ನಮ್ಮಲ್ಲಿ ಊಟ ಮಾಡೋದೇ ಇಲ್ಲ ಸರ್. ಹೌದಾ? ಸುಮ್ಮನೆ ಒಂಚೂರು ಅನ್ನ ಹುಳಿ, ಅನ್ನ ಸಾರು ಅಷ್ಟೇ. ಇಲ್ಲಿ ನೋಡಿದ್ರೆ ಹಿಂಗೆ ಊಟ ಮಾಡ್ತಾ ಇದ್ದೀನಿ ನಾನು. ಸೊ ನಮಗೆ ಚೆನ್ನಾಗಿದೆ, ಹಂಗೆ ಹೊಟ್ಟೋಗ್ತಾ ಇದೆ ಟೇಸ್ಟು. ವಿ ಆರ್ ಹ್ಯಾವಿಂಗ್ ಎಂಜಾಯಿಂಗ್, ವಿ ಆರ್ ರಾಕಿಂಗ್. ಸೊ ನಿಮ್ಗೆ ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಯಾವುದೂ ಇದು ಮಾಡೋಂಗಿಲ್ಲ, ಒಂದಕ್ಕಿಂತ ಒಂದು ರುಚಿ. ಸೂಪರ್. ಸೊ ಫ್ರೆಂಡ್ಸ್, ಬನ್ನಿ, ನೀವು ಬನ್ನಿ. ಬಸವೇಶ್ವರ ಖಾನಾವಳಿ ಹೊಸದಾಗಿ ಶುರುವಾಗಿರೋವಂಥದ್ದು. ಇಲ್ಲಿ ಬಂದು ನೀವು ಎಂಜಾಯ್ ಮಾಡಿ. ಆಮೇಲೆ ಹೇಳ್ತೀರಾ ನಾವು ಹೇಳಿದ್ದು ನಿಜಾನ ತಪ್ಪ ಅಂತ ಹೇಳ್ಬಿಟ್ಟು. ಬರ್ತಾಯಿರಿ, ಎಂಜಾಯ್ ಮಾಡಿ, ನೋಡ್ತಾಯಿರಿ. ಮತ್ತು ಈಗ ಸ್ಪೆಷಲ್ ಕಾರ್ಯಕ್ರಮ. ನಮ್ಮ ಕಲಾವಿದರಿದ್ದಾರೆ, ನಮ್ಮ ಕಲಾವಿದರು ಬಂದಿದ್ದಾರೆ. ನೀವು ಬಂದು ಈ ಬಿಟ್ಟು ನೋಡಿ, ಎಂಜಾಯ್ ಮಾಡಿ. ಮತ್ತೊಂದು ಸಲ ಹೇಳ್ತೀನಿ ನಿಮಗೆ, ಬಸವೇಶ್ವರ ಖಾನಾವಳಿ, ಜಯನಗರ್ 4th ಬ್ಲಾಕ್, ಕೂಲ್ ಜಾಯಿಂಟ್. ಪಕ್ಕಾನೆ ಕೂಲ್ ಜಾಯಿಂಟಲ್ಲಿ ತಲೆ ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ಬಸವೇಶ್ವರ ಖಾನಾವಳಿ ಫಸ್ಟ್ ಫ್ಲೋರ್ ಅಂತ ಹಾಕಿರ್ತಾರೆ. ಬನ್ನಿ, ಸುಮಾರು ಒಂದು 200-300 ಜನ ಒಟ್ಟಿಗೆ ಕೂತ್ಕೋಬೋದು ಇಲ್ಲಿ ಆರಾಮಾಗಿ. ಬನ್ನಿ, ಎಂಜಾಯ್ ಮಾಡಿ. ಕೀಪ್ ರಾಕಿಂಗ್, ಸ್ಟೇ ಟ್ಯೂನ್.
ಮಾಲೀಕರಾಗಿರುವಂಥವ್ರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಶೈಲಾ ಅಂತ ಹೇಳಿ. ಓಕೆ ಸರ್, ನಿಮ್ಮ ಹೆಸರು? ನಿಖಿಲ್. ನಿಮ್ಮ ಹೆಸರು ಸರ್? ಹರ್ಷ ಅಂತ. ಸೊ ಮಾಲೀಕರೆಲ್ಲ ಇಲ್ಲೇ ಇದ್ದಾರೆ. ಈ ಥರ ರುಚಿ ಕೊಡಬೇಕಂದ್ರೆ ಅವ್ರು ಎಷ್ಟು ಪ್ರಯತ್ನ ಮಾಡಿರಬೇಕು, ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರಬೇಕು, ಮತ್ತು ಒಂದೇ ಸತಿ ಅಷ್ಟೊಂದು ಶಾಖಗಳು ಶುರು ಮಾಡಿಬಿಟ್ಟು ಅದೇ ಥರ ರುಚಿನ ಮೈಂಟೈನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗಿರಬೇಕು ಅಲ್ವಾ? ಸೊ ದೇ ಆರ್ ಡೂಯಿಂಗ್ ಇಟ್ ವಿತ್ ಪ್ಯಾಷನ್. ಅವ್ರು ಇಡೀ ಫ್ಯಾಮಿಲಿ ಇದಕ್ಕೆ ಡೆಡಿಕೇಟ್ ಆಗಿ ಮಾಡ್ತಾ ಇದ್ದಾರೆ. ನಿಮಗೋಸ್ಕರ ನಿಮಗೆ ರುಚಿ ಕೊಡಬೇಕು ಅಂತ ಹೇಳ್ಬಿಟ್ಟು ಎಂಟೈರ್ ಫ್ಯಾಮಿಲಿ ಡೆಡಿಕೇಶನಲ್ಲಿದ್ದಾರೆ ಮತ್ತು ಅದೇ ರುಚಿನ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೇಡಮ್, ಇದು ಶುರುವಾಗಿ 1 ತಿಂಗಳಾಯ್ತಾ? ಎಸ್ ಸರ್. ನಿಮ್ಮದು ಎಷ್ಟು ಶಾಖೆಗಳಿದೆ? ಟೋಟಲಿ 14 ಬ್ರಾಂಚಸ್ ಇದೆ ಸರ್. 14 ಬ್ರಾಂಚಸ್, 14 ಶಾಖೆಗಳಿದೆ. ಓಕೆ, ರೈಟ್. ಸೊ ಇದು 1 ತಿಂಗಳಾಯ್ತು ಓಪನ್? 1 ಮಂತ್. ನಿಮ್ಮದು ಹುಬ್ಳಿಲೂ ಬ್ರಾಂಚ್ ಇದೆಯಾ? ಎಸ್ ಸರ್, 4-5 ಬ್ರಾಂಚಸ್ ಇದೆ. ಇದು ಸ್ಟಾರ್ಟ್ ಆಗಿ 1963ಕ್ಕಿಂತ ಬಿಫೋರ್ ಸ್ಟಾರ್ಟ್ ಇತ್ತು ಸರ್. ನಮ್ಮ ಹಸ್ಬೆಂಡ್, ಅತ್ತೆ, ಫಾದರ್, ಮದರ್ ಸ್ಟಾರ್ಟ್ ಮಾಡಿದ್ದು. ಬಟ್ 1995ದಿಂದ ನನ್ನ ಮ್ಯಾರೇಜ್ ಆಯಿತು. ಆಫ್ಟರ್ ಮ್ಯಾರೇಜ್ ಆಗಿ ಒಂದು 10 ಡೇಸ್ಗೆ ನಮ್ದು ನ್ಯೂ ಬ್ರಾಂಚ್ ನಾವು ಹುಬ್ಳಿಯಲ್ಲಿ ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಹುಬ್ಳಿಯಲ್ಲಿ ಮೊದಲನೇ ಬ್ರಾಂಚ್ ಶುರು ಮಾಡಿರೋದು, ಅಲ್ಲಿಂದ ಬರೆಯಂತಂದ್ರು ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ. ಬಟ್ ಇಲ್ಲಿ ನನಗೆ 4th ಬ್ಲಾಕ್ ಇದೊಂಥರ ಲೈವ್ಲಿ ಇದಿದೆ, ಅಟ್ಮಾಸ್ಫಿಯರ್ ಇದೆ. ಯಸ್ ಸರ್, ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್. ಇಲ್ಲಿ ಟೈಮಿಂಗ್ಸ್ ಎಷ್ಟೊತ್ತಿಗೆ ಮೇಡಮ್? ಮಾರ್ನಿಂಗ್ 11:30 ಸ್ಟಾರ್ಟ್ ಆಗುತ್ತೆ ಸರ್. ಸೊ ಮತ್ತೆ ಸಂಜೆವರೆಗೂ ಇರುತ್ತಾ? ಬೆಳಗ್ಗೆ 4 o'clock ವರೆಗೂ ಇರುತ್ತೆ. 6:30 ಇಂದ ಸೇಮ್ ಮೆನು ಇರುತ್ತಾ? ಇಲ್ಲ, ಚೇಂಜ್ ಆಗುತ್ತೆ ಸರ್. ಚೇಂಜ್ ಆಗುತ್ತೆ. ಎಲ್ಲ ಕಾಳದು ಎಲ್ಲ ಚೇಂಜ್ ಆಗುತ್ತೆ. ಸ್ನೇಹಿತರೆ, ಕರ್ನಾಟಕದ ಕಲಾವಿದರು ಅಂದರೆ ನನಗೆ ಭಾಳ ಇಷ್ಟ ಆಗುತ್ತೆ. ನನಗೆ ಅಭಿಮಾನ ಜಾಸ್ತಿ. ಕಲಾವಿದರ ಜೊತೆ ಬಂದು ಅವ್ರ ಜೊತೆ ತಿಂಡಿ ಮತ್ತು ಎಲ್ಲ ರುಚಿ ಮಾಡಿಬಿಟ್ಟು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಭಾಳ ಇಷ್ಟ ಇದೆ. ಮತ್ತು ಮಾಡ್ತಾನೆ ಇರ್ತೀನಿ. ನಮ್ಮ ಕಲಾವಿದರನ್ನ ಪ್ರೋತ್ಸಾಹ ಮಾಡೋಣ, ಹಾಗೆ ನಮ್ಮ ಶೈಲಿಯಲ್ಲಿರೋಂಥ ತಿಂಡಿ ತಿನಿಸುಗಳನ್ನು ಪ್ರೋತ್ಸಾಹ ಮಾಡೋಣ. ಯಾಕೆಂದರೆ ನಿಮಗೆ ಬಸವೇಶ್ವರ ಖಾನಾವಳಿಯಲ್ಲಿ ಏನು ಸಿಗುತ್ತೋ ನೀವು ಡೆಲ್ಲಿ, ಬಾಂಬೆಗೆ ಹೋದರೆ ಸಿಗೋದಿಲ್ಲ. ಸೊ ಅದೇ ಬೇರೆ ಥರ. ಅಲ್ಲಿ ರೈಸ್ ತೊಗೊಂಡ್ರೆ ಅದು ನಾರ್ತ್ ಇಂಡಿಯನ್ ಸ್ಟೈಲ್ ಆಗಿಬಿಡುತ್ತೆ. ನಮ್ಮ ದಕ್ಷಿಣ ಭಾರತದ ರುಚಿ ಸವಿಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಸೊ ಈ ಥರ ನಿಮಗೆ ತೋರಿಸ್ತಾ ಇರಬೇಕು ಅಂದರೆ ನೀವು ಕ್ಲಿಕ್ ಮಾಡಬೇಕು. ಏನು ಕ್ಲಿಕ್ ಮಾಡ್ತೀರಾ ಹೇಳಿ? ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಸೊ ಇದೇ ಥರ ನಿಮಗೆ ವಿಡಿಯೋಗಳು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ, ಎಂಜಾಯ್ ಮಾಡಿ. ಸರ್, ಒಂದು 2 minutes. ಸೊ ಇದೇ ಥರ ಎಂಜಾಯ್ ಮಾಡ್ತಾ ಇರಿ, ನೋಡ್ತಾ ಇರಿ, ಕಾಮೆಂಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ಇಲ್ಲಿ ಬಂದ್ಬಿಟ್ಟು ರುಚಿ ಮಾಡಿ. ನಮ್ಮ ವಿಡಿಯೋ ನೋಡಿ ಪರವಾಗಿಲ್ಲ, ಇಲ್ಲಿ ಬಂದು ರುಚಿ ಮಾಡಿ ತಿಳಿಸ್ಕೊಡಿ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ತಿನ್ನೋದು ಒಂದು ಕಲೆ, ಮರಿಬಾರ್ದು ಅಲ್ವಾ? ನಾನು ನಿಮ್ಮ ಆಲ್ಫಾ ನರೇಶ್ ಬಾಬು. ಕೀಪ್ ರಾಕಿಂಗ್, ಕೀಪ್ ಸ್ಮೈಲಿಂಗ್. ತಿಂಡಿಪತ್ರ ಹ್ಯಾಂಗ್ ಔಟ್, ಸಸ್ಯಾಹಾರಿ ವಾಣಿ.